ಹಲೋ ಎವ್ರಿವನ್. 12ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ 4 ಪದಗಳ ಮೊತ್ತ 20 ಮತ್ತು ಮೊದಲ 3 ಪದಗಳ ಮೊತ್ತ 12 ಆದರೆ ಆ ಸಮಾಂತರ ಶ್ರೇಣಿಯ 4ನೇ ಪದಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಮೊದಲ n ಪದಗಳ ಮೊತ್ತವನ್ನ ನಾವು SN ಎಂದು ಸೂಚಿಸ್ತೇವೆ. ಸೊ ಇಲ್ಲಿ ದತ್ತಾಂಶದ ಪ್ರಕಾರ 4 ಪದಗಳ ಮೊತ್ತ ಅಂದ್ರೆ S4 ಈಸ್ ಈಕ್ವಲ್ ಟು ಎಷ್ಟಿದೆ ಮಕ್ಕಳೇ? 20. ಅದೇ 3 ಪದಗಳ ಮೊತ್ತ S3 ಈಸ್ ಈಕ್ವಲ್ ಟು ಎಷ್ಟಿದೆ? 12 ಇದೆ. ಸೊ ಈಗ ನಾವು 4ನೇ ಪದವನ್ನ ಕಂಡು ಹಿಡಿಬೇಕು. ಹಾಗಾದ್ರೆ ಇಲ್ಲಿ n-ನೇ ಪದವನ್ನ ಕಂಡು ಹಿಡಿಯುವ ಸೂತ್ರ. ಓಕೆ, ಸೊ n-ನೇ ಪದ ಮತ್ತು ಮೊದಲ n ಪದಗಳ ಮೊತ್ತ ನಡುವಿನ ಸಂಬಂಧದ ಸೂತ್ರ ಏನ್ ಹೇಳತ್ತೆ ಮಕ್ಕಳೇ? an ಈಸ್ ಈಕ್ವಲ್ ಟು Sn ಮೈನಸ್ Sn ಮೈನಸ್ 1. ಸೊ ಈಗ ನಾವು ಈ ಸೂತ್ರವನ್ನ ಅನ್ವಯಿಸಿದಾಗ ಸೊ ಏನಾಗತ್ತೆ, ಇಲ್ಲಿ 4ನೆಯ ಪದವನ್ನ ಕಂಡು ಹಿಡಿಲಿಕ್ಕೆ ನಾವು ಸೊ ಇಲ್ಲಿ 4ನೆಯ ಪದ ಅಲ್ವಾ, ಹಾಗಾಗಿ ಇಲ್ಲಿ n ಬದಲು ನಾವು 4 ಹಾಕಿದಾಗ ಸೊ A4 ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ? S4 ಮೈನಸ್ S4 ಮೈನಸ್ 1 ಅಂದ್ರೆ 3 ಆಯ್ತು ಅಲ್ವಾ. ಸೊ ಇಲ್ಲಿ A4 4ನೆಯ ಪದ ಈಸ್ ಈಕ್ವಲ್ ಟು S4 ಎಷ್ಟಿದೆ? 20 ಅಲ್ವಾ, ಮೈನಸ್ S3 ಎಷ್ಟಿದೆ? 12. ಸೊ ಈಸ್ ಈಕ್ವಲ್ ಟು ಎಷ್ಟಾಯ್ತು? 8 ಅಲ್ವಾ. ಹಾಗಾದ್ರೆ ಇಲ್ಲಿ ಸಮಾಂತರ ಶ್ರೇಣಿಯ 4ನೆಯ ಪದ ಏನಾಗತ್ತೆ ಹೇಳಿ? 8 ಆಗಿದೆ. ಥ್ಯಾಂಕ್ ಯು.